ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಅಕ್ರಮವಾಗಿ ಮರ ಕಡಿದ ಕೇಸ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ಅರೆಸ್ಟ್. ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಗೆಂಡೆಕಟ್ಟೆ ಅರಣ್ಯ ಪ್ರದೇಶದಿಂದ ಕರೆದೊಯ್ಯುವಾಗ ವಿಕ್ರಮ್ ಸಿಂಹ ಹೇಳಿಕೆ. ನನ್ನ ಅಣ್ಣನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆಕ್ರೋಶ. ಅರಣ್ಯ ಇಲಾಖೆ ವಶದಲ್ಲಿರೋ ವಿಕ್ರಮ್ ಸಿಂಹಗೆ ಹೈ ಬಿಪಿ. ಹಾಸನ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. 1 ಗಂಟೆ ವಿಶ್ರಾಂತಿ ಬಳಿಕ ವಾಪಸ್ ಅರಣ್ಯ ಭವನಕ್ಕೆ ಶಿಫ್ಟ್. ಅಮಾನತುಗೊಂಡ ಅಧಿಕಾರಿಗಳಿಂದಾನೇ ವಿಕ್ರಮ್ ಸಿಂಹ ವಿಚಾರಣೆ. ಎಸ್ಪಿಎಫ್ ಪ್ರಭು ಗೌಡ, ಆರ್ಎಫ್ಒ ವಿನಯ್ ಕುಮಾರ್ ಎನ್ಕ್ವೈರಿ ಬಗ್ಗೆ ಅನುಮಾನ. ಪ್ರಕರಣದ ನಿರ್ಲಕ್ಷ್ಯದ ಆರೋಪ ಎದುರಿಸ್ತಾ ಇರೋರೇ ವಿಚಾರಣೆ ನಡೆಸಿದ್ದು ಹೇಗೆ? ಸಿದ್ದರಾಮಯ್ಯ ಬ್ರಿಲಿಯಂಟ್ ಫಾದರ್, ಬ್ರಿಲಿಯಂಟ್ ಪಾಲಿಟಿಷಿಯನ್. ನನ್ನನ್ನ ಮುಗಿಸೋಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಿದ್ದಾರೆ. ಸಹೋದರನನ್ನ ಬಂಧಿಸಿದ್ದಕ್ಕೆ ಸಿಎಂ ವಿರುದ್ಧ ಪ್ರತಾಪ್ ಸಿಂಹ ಕಿಡಿ. ಎಫ್ಐಆರ್ನಲ್ಲಿ ಹೆಸರಿಲ್ಲದೆ ಇದ್ರೂ ನನ್ನ ತಮ್ಮನನ್ನ ಅರೆಸ್ಟ್ ಮಾಡಿಸಿದ್ದೀರಿ. ಮನೆಯಲ್ಲಿ ವಯೋವೃದ್ಧ ತಾಯಿ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ. ಇಬ್ಬರನ್ನು ಬಂಧಿಸಿ ಅಂತ ಪ್ರತಾಪ್ ಸಿಂಹ ಕೋಪದ ಕಿಡಿ, ಭಾವುಕ ನುಡಿ. ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆ. ಕೇಸ್ಗೆ ಟ್ವಿಸ್ಟ್. ಓರ್ವ ಪುರುಷ, ಓರ್ವ ಮಹಿಳೆಯ ಕಾಲಿಗೆ ಹಗ್ಗ ಬಿಗಿದಿರೋದು ಪತ್ತೆ. ಕೊಲೆ ಶಂಕೆ ಹಿನ್ನೆಲೆ ಅಸ್ಥಿಪಂಜರ ಸುಡದಂತೆ ಪೊಲೀಸರ ಸೂಚನೆ. ಹೊಸ ವರ್ಷ ಸ್ವಾಗತಿಸೋಕೆ ಎಲ್ಲೆಲ್ಲೂ ಜನ ರೆಡಿ. ಬೆಂಗಳೂರಿನಲ್ಲಿ ಹೈ ಅಲರ್ಟ್. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಪೊಲೀಸರ ಹದ್ದಿನ ಕಣ್ಣು. ಪ್ರತಿ 50 ಮೀಟರ್ಗೂ 3 ರಿಂದ 4 ಸಿಸಿ ಕ್ಯಾಮೆರಾಗಳ ಅಳವಡಿಕೆ. ಬ್ರಿಗೇಡ್ ರೋಡ್ನಲ್ಲಿ ಭದ್ರತಾ ಪರಿಶೀಲನೆ. ಶ್ವಾನದಳ ಬಾಂಬ್ ಸ್ಕ್ವಾಡ್ನಿಂದ ಚೆಕಿಂಗ್. ಅನುಮಾನಾಸ್ಪದ ವ್ಯಕ್ತಿ ಹಾಗೆ ಮಕ್ಕಳ ಬ್ಯಾಗ್ ತಪಾಸಣೆ. ಚರ್ಚ್ ಸ್ಟ್ರೀಟ್ನಲ್ಲಿ ಮಹಿಳೆಯರ ಸೇಫ್ಟಿಗೋಸ್ಕರ ಐಲ್ಯಾಂಡ್ ನಿರ್ಮಾಣ. ಆರೋಗ್ಯದಲ್ಲಿ ಏರುಪೇರಾದರೆ ಸ್ಥಳದಲ್ಲಿ ಟ್ರೀಟ್ಮೆಂಟ್. ಬೆಡ್ ಹಾಕಿ ಚಿಕಿತ್ಸೆ ಕೊಡುವುದಕ್ಕೂ ವ್ಯವಸ್ಥೆ. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಇವತ್ತು ಸಂಜೆಯಿಂದಾನೇ ನಗರದ ಫ್ಲೈಓವರ್ಗಳು ಬಂದ್. ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಹಸಿರು ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ವಿಸ್ತರಣೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಹೊಸ ವರ್ಷದ ಆಚರಣೆ. ಈ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಮಾರ್ಗ ಬದಲಾವಣೆ. ಪೊಲೀಸ್ ಹಾಗೆ ತುರ್ತು ಸೇವಾ ವಾಹನ ಬಿಟ್ಟು ಉಳಿದ ವಾಹನಗಳ ಪ್ರವೇಶ ನಿಷೇಧ. ರಾಜ್ಯದ ವಿವಿಧ ಮೂಲೆಗಳಿಂದ 2024ರ ಸ್ವಾಗತಕ್ಕೆ ಭರದ ಸಿದ್ಧತೆ. ಪ್ರವಾಸಿ ತಾಣಗಳಿಗೆ ಬೆಳಗ್ಗೆಯಿಂದಾನೇ ಲಗ್ಗೆ ಇಡ್ತಾ ಇರೋ ಜನ. ಆಯಾ ಜಿಲ್ಲಾ ಪೊಲೀಸರಿಂದ ಅಗತ್ಯ ಬಂದೋಬಸ್ತ್ ವ್ಯವಸ್ಥೆ. ಮೈಸೂರಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸ್ ಬಂದೋಬಸ್ತ್. ಮಹಿಳೆಯರ ರಕ್ಷಣೆಗಾಗಿ 8 ಸುರಕ್ಷತಾ ಪಿಂಕ್ ಗರುಡ ರಚನೆ. ನಗರದಾದ್ಯಂತ 275 ಸಿಸಿಟಿವಿ ಅಳವಡಿಸಿ ಪೊಲೀಸ್ ಕಣ್ಗಾವಲು. ಹೊಸ ವರ್ಷಾಚರಣೆ ವೇಳೆ ಕೊರೋನಾ ಹರಡುವ ಆತಂಕ. ಕೋವಿಡ್ ಹೆಮ್ಮಾರಿ ಕಟ್ಟಿಹಾಕೋಕೆ ಆರೋಗ್ಯ ಇಲಾಖೆಯ ಮುನ್ನೆಚ್ಚರಿಕೆ. ಮಾಸ್ಕ್, ದೈಹಿಕ ಅಂತರ, ಸ್ಯಾನಿಟೈಸರ್ ಬಳಕೆಗೆ ಸೂಚನೆ. ಹೊಸ ವರ್ಷಕ್ಕೆ ಕೇಕ್ಗೆ ಡಿಮ್ಯಾಂಡ್ ಡಿಮ್ಯಾಂಡ್. ಸಿಲಿಕಾನ್ ಸಿಟಿಯಲ್ಲಿ ವೆರೈಟಿ ಕೇಕ್ ಖರೀದಿಗೆ ಮುಗಿಬಿದ್ದ ಗ್ರಾಹಕರು. ಚಾಕೊಲೇಟ್, ರೆಡ್ ವೆಲ್ವೆಟ್, ಕಲರ್ಫುಲ್ ಕೇಕ್ಗೆ ಹೆಚ್ಚಿದ ಬೇಡಿಕೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಮೈಸೂರು ದೇಗುಲದಲ್ಲಿ ಸಿದ್ಧವಾಗ್ತಾ ಇವೆ 2 ಲಕ್ಷ ಲಡ್ಡು. ಯೋಗ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ತಿರುಪತಿ ಮಾದರಿ ಲಡ್ಡು ರೆಡಿ. ಸುಮಾರು 60ಕ್ಕೂ ಹೆಚ್ಚು ಬಾಣಸಿಗರಿಂದ ತಯಾರಿ. ಹೊಸ ವರ್ಷಾಚರಣೆಗೆ ನಂದಿಗಿರಿಧಾಮದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ನಿಷೇಧ. ನಂದಿ ಹಿಲ್ಸ್ಗೆ ಯಾರೂ ಬಾರದಂತೆ ಜಿಲ್ಲಾಧಿಕಾರಿ ಮನವಿ.
ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಸಿಬ್ಬಂದಿ ವಿರುದ್ಧ ನಿರ್ಲಕ್ಷ್ಯ ಆರೋಪ. ಸರಿಯಾಗಿ ಚಿಕಿತ್ಸೆ ನೀಡಿದ್ದಕ್ಕೆ 22 ವರ್ಷದ ಬಾಣಂತಿ ಸಾವು. ಮಲ್ಲೇಗೌಡ ಆಸ್ಪತ್ರೆಯ ಎದುರು ಪೋಷಕರ ಪ್ರತಿಭಟನೆ. ಮೈತ್ರಿ ಎಫೆಕ್ಟ್. ಹಾಸನ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗೋ ಸಾಧ್ಯತೆ. ಬಿಜೆಪಿ ಟಿಕೆಟ್ ನೀಡಿದ್ರೆ ಸ್ಪರ್ಧಿಸೋಕೆ ಸಿದ್ಧ ಎಂದಿರುವ ಪ್ರೀತಂ ಗೌಡ. ಒಂದು ವೇಳೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ರೆ ಸಾಂಪ್ರದಾಯಿಕ ಎದುರಾಳಿ ಪ್ರಜ್ವಲ್ ರೇವಣ್ಣರನ್ನ ಬೆಂಬಲಿಸ್ತಾರಾ ಮಾಜಿ ಶಾಸಕ. ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪ್ಲಾನ್. ಪ್ರಭಾವಿ ಸಚಿವರ ಪತ್ನಿಯನ್ನ ಕಣಕ್ಕಿಳಿಸೋಕೆ ಚಿಂತನೆ. ದಿನೇಶ್ ಗುಂಡೂರಾವ್ ಪತ್ನಿ ತಬಸ್ಸುಂ ರಾವ್ ಕಣಕ್ಕಿಳಿಸೋ ಬಗ್ಗೆ ಭಾರೀ ಚರ್ಚೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆ. ಅಭಿಷೇಕ ನೆರವೇರಿಸೋಕೆ ನೇಪಾಳದ 16 ಪವಿತ್ರ ನದಿಗಳ ನೀರು ಬಳಕೆ. ಅಯೋಧ್ಯೆಗೆ ಬಂತು ನೇಪಾಳದ ಜಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.